ರಾಜ್ಯಾಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ಇವತ್ತು ನಮ್ಮ ವಿಜೇತ ವಿಶೇಷ ಶಾಲೆಗೆ ಭೇಟಿಯನ್ನ ನೀಡಿದ್ದಾರೆ. ಬಹಳಷ್ಟು ಸಂತೋಷ ಆಗ್ತಾ ಇದೆ. ನಾವೆಲ್ಲರೂ ಅವರ ದೊಡ್ಡ ಅಭಿಮಾನಿಗಳು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಸಾಮಾಜಿಕ ಜಾಲತಾಣದಲ್ಲಿ ಅವರ ಏನು ಕೆಲಸ ಕಾರ್ಯಗಳಿದೆ ಅದೆಲ್ಲವನ್ನ ನಾವು ಕಣ್ಣಾರೆ ಕಂಡಿದ್ದೇವೆ. ಬಹಳಷ್ಟು ಒಂದು ಮಾತೃ ಹೃದಯ ಎತ್ತಿಕೊಂಡು ಎಲ್ಲ ಒಂದು ಕಷ್ಟಗಳಿಗೆ, ಅದರಲ್ಲೂ ಹೆಚ್ಚಾಗಿ ಮಹಿಳೆಯರ ಒಂದು ಏನು ಕಷ್ಟ ಇದೆ ಅದಕ್ಕೆ ಮನ ಮಿಡಿಯುವಂತಹ ಒಂದು ಮಾತೃ ಹೃದಯ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಈ ಸಂಸ್ಥೆಗೆ, ದೇವರ ಮಕ್ಕಳ ಈ ದೇಗುಲಕ್ಕೆ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮೇಡಮ್, ತಾವೇನು ಕಾರ್ಯ ಮಾಡ್ತಾ ಇದ್ದೀವಿ ಅದು ಖಂಡಿತವಾಗಿಯೂ ಸಮಾಜದಲ್ಲಿ ಕೆಟ್ಟ ಕಡೆಯಲ್ಲಿರುವಂತಹ ವ್ಯಕ್ತಿಗಳನ್ನು ತಾವಿವತ್ತು ಗುರುತಿಸಿ ಅವರ ಒಂದು ಸೇವೆಯನ್ನು ಮಾಡುವ ಮೂಲಕ ತಾವೆಲ್ಲರೂ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಮಾತೆಯಾಗಿದ್ದೀರಿ. ತಮಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತು ಪ್ರಶಸ್ತಿಗಳಿಗೆ ಭಾಜನರಾಗಿರುವ ತಾವು ತುಂಬಿದ ಕೊಡ ತೊಡಗುವುದಿಲ್ಲ ಎಂಬ ಮಾತಿಗೆ ಸೂಕ್ತರು. ಎಡವಿದರು ತಡವಿದರು ಮನಗುಂದರೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಎಂಬ ಮಾತೃ ಹೃದಯದಲ್ಲಿ ನಮ್ಮದೊಂದು ಬೇಡಿಕೆ. ವಿಶೇಷ ಶಿಕ್ಷಕೇತರರಿಗೆ ಬಹು ಅಗತ್ಯವಿರುವ ಕೆಲವೊಂದು ಬೇಡಿಕೆಗಳ ಪಟ್ಟಿಯನ್ನು ತಮ್ಮ ಮುಂದೆ ತಂದು ತಮ್ಮ ಮೂಲಕ ನಮ್ಮ ಆಸೆ ಅಭಿಲಾಷೆಗಳು ನೆರವೇರುವುದು ಎಂಬ ಮಹದಾಸೆಯಿಂದ ನಾವೀಗ ಒಂದು ಮನವಿಯನ್ನು ತಮಗೆ ನೀಡಿರುತ್ತೇವೆ. ಮುಂದೆ ಇಟ್ಟುಕೊಂಡು ಇಷ್ಟು ದೊಡ್ಡ ಸಂಸ್ಥೆ ಮಾಡಿ ಎಷ್ಟೋ ಮಕ್ಕಳಿಗೆ ಒಂದು ಆಶ್ರಯದಾತರಾಗಿದ್ದಾರೆ. 2024ರಲ್ಲಿ 2 ಸಭೆಗಳನ್ನು ವಿಧಾನಸೌಧದಲ್ಲಿ ಮಾಡಿ ಮಿನಿಸ್ಟರ್ನ ಕರೆಸಿ ಮಾಡಿ ಒಂದು ಸಮಿತಿ ಮಾಡಿ ಈ ಶಾಲೆಗಳಿಗೆ 40% ಅನುದಾನ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದಾಗ 24ರಿಂದ ಇವತ್ತಿನ ಇನ್ನೊಂದು ದುಃಖದ ಸಂಗತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇವೆ. ಏನು ಅಂತ ಹೇಳಿದ್ರೆ 25 ವರ್ಷ ಮೀರಿದ ವಯಸ್ಕ ಬುದ್ಧಿಮಾಂದ್ಯರಿಗೆ ಯಾವುದೇ ಒಂದು 10 ರೂಪಾಯಿ ಅನುದಾನ ಇಲಾಖೆ 14-15ರಿಂದ ನೀಡುತ್ತದೆ. ಏನು ಮಾಡಬೇಕು? ಇದೆಲ್ಲ ಸಮಸ್ಯೆಗಳು ನಮ್ಮನ್ನ ಕಾಡ್ತಾ ಇದೆ. ನಾವು ಈ ಕ್ಷೇತ್ರದಲ್ಲಿ ಇದ್ದೇವೆ, ಒಳಗೆ ದುಃಖವನ್ನು ಇಟ್ಕೊಂಡು ಆ ಮಕ್ಕಳ ನಗುವನ್ನು ನೋಡಿಕೊಂಡು ನಾವು ಕೆಲಸ ಮಾಡ್ತಿದ್ದೇವೆ. ಮೇಡಮ್, ಇವತ್ತು ತಾವು ಬಂದಿದ್ದೀವಿ ನಾಗನ ರೂಪದಲ್ಲಿ. ಆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ನಾಗ ಖಂಡಿತವಾಗಿ ಎಲ್ಲವನ್ನು ಕೊಡ್ತಾರೆ. ಅದಕ್ಕಾಗಿ ತಮ್ಮಲ್ಲಿ ಕೇಳಿಕೊಡ್ತಾ ಇದ್ದೇವೆ ಮೇಡಮ್. ಏನಪ್ಪ, ನಿಜವಾಗಿಯೂ ನನಗೆ ಒಳಗಡೆ ಬರಬೇಕಾದ್ರೆ ಅನ್ನಿಸ್ತು. ಇಷ್ಟು ಕ್ಲೀನ್, ಇಷ್ಟು ನೀಟು ಆ ಮನೆ, ಆ ಕ್ಲಾಸ್ ರೂಮಲ್ಲೂ ಸಹ ನಾನು ಸಹ ಎಲ್ಲ ಚಪ್ಪಲಿ, ಶೂಸು ಎಲ್ಲರೂ ಆಚೆ ಬಿಟ್ಟು ಬಂದ್ವಿ. ಅಷ್ಟು ಶುದ್ಧವಾಗಿ ಈ ಪರಿಸರವನ್ನು ಇಟ್ಕೊಂಡು ಈ ಮಕ್ಕಳನ್ನ ಬೆಳೆಸ್ತಾ ಇರೋ ನಿಮ್ಮ ಹೃದಯಗಳಿಗೆ, ನಿಮ್ಮ ಕೈಗಳಿಗೆ ನಾನಲ್ಲ, ಇಡೀ ಕರ್ನಾಟಕ ಜನತೆ ಎಲ್ಲ ವಿಶೇಷ ಚೇತನ ಕೃತಜ್ಞತೆಗಳು. ಯಾಕೆಂದ್ರೆ ಇದೊಂದು ಮರ್ತೋಗಿರುವಂತ ಒಂದು ಭಾಗ ನಮ್ಮ ಸಮಾಜದಲ್ಲಿ. ಅವರನ್ನೆಲ್ಲ ನಮ್ಮ ಮಕ್ಕಳು ಅಂತ ತಪ್ಪಿ ಮುದ್ದಾಡ್ಕೊಂಡು ಅವ್ರಿಗೆ ಬದುಕಿರೋದನ್ನ ಅವರ ಸೇವೆ ಮಾಡ್ತಿದ್ದೀರಲ್ಲ, ಅದು ಬಹಳ ದೊಡ್ಡ. ನಾನು ಹೇಳ್ತಿದ್ದಂಗೆ ಕಾಂತಿಯವರ ಕಣ್ಣಲ್ಲಿ ನೀರು ತುಂಬಿತು. ಪ್ರತಿ ಸಲ ಅವ್ರ ಮಾತಲ್ಲಿ ನನ್ನ ತಾಯಿ ಹೃದಯ ನಾಗಲಕ್ಷ್ಮಿ ಮೇಡಮ್ ಇರಲ್ಲ. ನಾನು ಏನು ಹೇಳಲ್ಲ ನಿಮಗೆ, ಬಟ್ ಆ ಅವಕಾಶಕ್ಕೆ ಕಾಯ್ತೀನಿ. ಸಮಯ ಬರುತ್ತೆ, ಆದರೆ ಆಯೋಗದ ಅಧ್ಯಕ್ಷೆಯಾಗಿ ನನ್ನ ಪರಿಮಿತಿಯಲ್ಲಿ ಏನೆಲ್ಲ ಸಾಧ್ಯ ಇದೆ ಅದನ್ನೆಲ್ಲ ಸರ್ಕಾರದ ಜೊತೆ ನಿಂತ್ಕೊಂಡು ನಿಮ್ಮ ಸರ್ಕಾರದ ಮಧ್ಯೆ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಅಂತ ಮಾತ್ರ ಮಾತುಗಳಿಗೆ ಇಷ್ಟಪಡ್ತೇವೆ. ಇದರಲ್ಲಿ ಕೆಲವೊಂದು ನಾಡಿದ್ದು DC ಅವರ ಸಮ್ಮುಖದಲ್ಲಿ
ಇದು ಚರ್ಚೆ ಮಾಡ್ತೇನೆ. ಕೆಲವೊಂದು ಅವರ ಪರಿಮಿತಿಯಲ್ಲೇ ನೀವು ಮಾಡ್ಕೊಳ್ಬೋದು. ಅದನ್ನೆಲ್ಲ ಮಾಡಿಸುವಂತ ನಮ್ಮ ಈ ಒಂದು ಜಿಲ್ಲೆಯ ಅಂಗವಿಕಲ ನಮ್ಮ ಕಲ್ಯಾಣಾಧಿಕಾರಿ ಇದ್ದಾರೆ. ಆ ತಾಯಿಗೆ ನಾನು ಕೇಳಿದಾಗ ಹೇಳಿದ್ರು, ಅವ್ರು ಒಂದು ಹೆರಿಗೆ ರಜೆ ಸೌಲಭ್ಯ ಆದೇಶ ಇದೆ, ಕೊಡ್ತಾ ಇಲ್ಲ, ಅದು ಕೊಡಲೇಬೇಕು. ಆಮೇಲೆ ಈ ಇಲ್ಲ ಗೊತ್ತಾಯ್ತು ಅಲ್ಲ, ಸ್ಪೆಷಲ್ ಸ್ಕೂಲಲ್ಲೂ ತಾಯಿನೇ ಅಲ್ವಾ, ಅವಳು ಹೆರಿಗೆ ಹೋಗ್ಲೇಬೇಕಲ್ವಾ. ಆ ತಾಯಿ ಎಲ್ಲರಿಗೂ ಹೇಗೆ ಕೊಡ್ತಾ ಇದ್ದೀವಿ ಆ ಥರ ಅವಳಿಗೂ ಆಗ್ಲೇಬೇಕಲ್ವ. ಖಂಡಿತವಾಗ್ಲೂ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹೇಳ್ತೀನಿ, ಅಕಸ್ಮಾತ್ ಏನಾದರೂ ಆಗ್ತಾ ಇಲ್ಲ ಅಂತಂದ್ರೆ ನಾನೇ ಖುದ್ದಾಗಿ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಮಾತಾಡ್ತೇನೆ. ಆಮೇಲೆ 25 ವರ್ಷದ ಮೇಲೆ ಮೇಲ್ಪಟ್ಟ ಯಾರು ಇಲ್ಲಿದ್ದಾರೆ ಅವ್ರಿಗೆ ಯಾವುದೇ ತರ ಅನುದಾನ ಬರುವುದಿಲ್ಲ ಅಂತ. ಆಕ್ಚುಲಿ ಮೆಡಿಕಲಿ ಏನಿದೆ ಅಂತಂದ್ರೆ ಅವ್ರಿಗೆ 70 ವರ್ಷ ಆಗಲಿ 80 ವರ್ಷ ಆಗಲಿ ಅವರನ್ನ IQ ಲೆವೆಲ್ ಇಂದ ಅವ್ರಿಗೆ 8 ವಯಸ್ಸಿನ ಮಕ್ಕಳಕ್ಕೆ ಇದ್ರೆ ಅವ್ರಿಗೆ 8 ವರ್ಷ ಅಂತಾನೆ ನಾವು ಅವ್ರಿಗೆ ಹೇಳ್ಬೇಕು. ಒಬ್ರು ನೋಡಿ ಅಲ್ಲಿ ತುಂಬಾ ದೊಡ್ಡ ಮನುಷ್ಯ ಇದ್ದಾರೆ, ಮೋಸ್ಟ್ಲಿ ಅವ್ರಿಗೊಂದು 45 ವರ್ಷ ಆಗಿರ್ಬೋದು, 45-50 ವರ್ಷ ಅಥವಾ 60 ವರ್ಷ ಆಗಿರ್ಬೋದು. ಆದ್ರೆ ಅವ್ರ ಮನಸ್ಥಿತಿನ ನೀವು ಅಳದಾಗ ಅವ್ರು 8 ವರ್ಷದ ಹುಡುಗನ ತರ ಅವ್ರ ಭಾವನೆಗಳು, ಅವ್ರು ನಡ್ಕೊಳ್ಳೋ ರೀತಿ ಎಲ್ಲ. ಸೊ ಹಾಗಾಗಿ ಇದ್ರ ಮೇಲೆ ನಮ್ಮ ಸರ್ಕಾರ ಅವರಿಗೆ ಆಕ್ಚುಲಿ ಎಲ್ಲ ಅಂಗವಿಕಲರಿಗೂ ಕೊಡ್ತಾರೆ. ಸೊ ಇದನ್ನ ನಾನು DC ಅವ್ರಿಗೆ ಮಾತಾಡಿ ಯಾವ ತರ ಈ ಒಂದು 25 ವರ್ಷದ ಮೇಲ್ಪಟ್ಟಿರುವಂತ ಅಂಗವಿಕಲರಿಗೆ, ವಿಶೇಷ ವಿಕಲಚೇತನರಿಗೆ ಯಾವ ತರ ನಾವು ಅದನ್ನ ಪರಿಗಣಿಸಿ ಅವ್ರಿಗೂ ಸಹ ನಾವು ಅನುದಾನವನ್ನ ಬಿಡುಗಡೆ ಮಾಡಿ ಈ ತರ ಒಂದು ಶಾಲೆಗಳನ್ನ ನಡೆಸೋಕೆ ಸಹಾಯ ಮಾಡಕ್ಕಾಗತ್ತೆ ಅಂತ ಹೇಳಿ ನಾನು DC ಅವರಿಗೆ ಇದನ್ನ ಕೇಳ್ಕೊಂಡು ಇದನ್ನ ಖಂಡಿತವಾಗ್ಲೂ ಮಾಡಿಸುವಂತ ಎಲ್ಲ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ, ಆರಾಧಿಸುವಂತ ಆ ನಾಗ ದೇವತೆಗೂ ಸಹ ನಾವೆಲ್ಲ ಮಕ್ಕಳಷ್ಟೇ. ನಮ್ಮ ತಂದೆ ನನಗೆ ಹೆಸರಿಟ್ಟಿದ್ದಾರೆ ನಾಗಲಕ್ಷ್ಮಿ ಅಂತ. ಸೊ ಆ ನಾಗ ದೇವತೆಯನ್ನು ಸಹ ನೀವೆಲ್ಲ ಆರಾಧಿಸುವಂತ ಆ ದೇವರು ಸಹ ನಿಮ್ಮ ಜೊತೆ ಇರಲಿ ಸದಾ ಕಾಲ ಅಂತ ಹೇಳ್ತಾ, ನಾನು ಸಂವಿಧಾನಾತ್ಮಕವಾಗಿ ಒಂದು ಹುದ್ದೆಯಲ್ಲಿರೋದ್ರಿಂದ ನನ್ನ ಏನು ಪರಿಮಿತಿಯಲ್ಲಿ ಏನೆಲ್ಲ ಆಗಕ್ಕೆ ಸಾಧ್ಯ ಅದನ್ನ ಖಂಡಿತವಾಗ್ಲೂ ನಿಮ್ಮ ಜೊತೆ ನಿಂತ್ಕೊಳ್ತೀನಿ, ಎಲ್ಲ ಪ್ರಯತ್ನವನ್ನ ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಿಮಗೆ ಒಳ್ಳೆಯದಾಗಲಿ. ಇನ್ನೂ ಹೆಚ್ಚಿಗೆ ಎಲ್ಲರೂ ಈ ಒಂದು ಕಲ್ಯಾಣ ಕಾರ್ಯಕ್ಕೆ ಸಹಕಾರ ಮಾಡಲಿ. ಎಲ್ಲ ಜನಸಾಮಾನ್ಯರು ಇಂಥ ಶಾಲೆಗೆ ಅವರು ನಿಂತ್ಕೊಂಡ್ರೆ ಸಹಕಾರ ಮಾಡಿದ್ರೆ ಇಂಥ ಮುಗ್ಧ ಮಕ್ಕಳ ಬದುಕಲ್ಲಿ ನಿಜವಾಗ್ಲೂ ನಂದಾದೀಪವಾಗುವಂತ ಈ ವಿಶೇಷ ವಿಕಲಚೇತನ ಶಾಲೆ ಇನ್ನೂ ಚೆನ್ನಾಗಾಗಲಿ ಅಂತ ಹೇಳಿ ನಾನು ತಾಯಿಯಾಗಿ ಹಾರೈಸ್ತೇನೆ. ನಮಸ್ಕಾರ.